ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ 3 ಬಗೆಯ ದಾನವನ್ನು ಹೇಳಿದ್ದಾನೆ. ಸಾತ್ವಿಕ ದಾನ, ತಾಮಸ ದಾನ, ರಾಜಸ ದಾನ. ಯಾವ ರೀತಿ ಮಾಡಬೇಕು ಅದನ್ನು ತಿಳ್ಕೊಂಡ್ರೆ ಸಾಕು. ಸಾತ್ವಿಕ ದಾನ, ದಾನ ಮಾಡುವಾಗ ದಾತವ್ಯಂ, ಇದು ಕೊಡಬೇಕು. ದೇವರು ನನಗೆ ಯಾಕೆ ಕೊಟ್ಟಿದ್ದಾನೆ ಅಂದರೆ ಭೋಗಕ್ಕೆ ಕೊಟ್ಟಿಲ್ಲ, ತ್ಯಾಗಕ್ಕೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಸುಮ್ಮನೆ ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ, ಬ್ಯಾಂಕಲ್ಲಿ ಕ್ಯಾಶಿಯರ್ಗೆ ಕ್ಯಾಶ್ ಯಾಕೆ ಕೊಡ್ತಾರೆ? ಸಾಯಂಕಾಲ ಆಗುವಾಗ ಬ್ಯಾಗಲ್ಲಿ ಹಾಕ್ಕೊಂಡು ಮನೆಗೆ ಹೋಗು ಅಂತನ. ಯಾಕೆ ಕೊಡೋದು? ಯಾರ್ಯಾರು ಇಟ್ಟಿರ್ತಾರೋ ಅವ್ರು ಬರ್ತಾರೆ, ಅವರು ಕೊಡು ಅಂತ ಕೊಟ್ಟದ್ದೇ ವಿನಃ ಕೊಂಡು ಹೋಗು ಅಂತ ಕೊಟ್ಟದ್ದಲ್ಲ. ಈ ಭೂಮಿಲಿರೋ ನಾವೆಲ್ಲ ಕ್ಯಾಶಿಯರು. ದೇವರು ನಮ್ಮ ಹತ್ರ ಕ್ಯಾಶ್ ಯಾಕಿಟ್ಟಿದ್ದಾನೆ ಅಂದರೆ ಕೊಡಪ್ಪ, ಯಾರ್ಯಾರು ಕೊಡಬೇಕಿದೆಯೋ ಟೈಮಿಗೆ ಕೊಟ್ಬಿಡಪ್ಪ. ಕೆಲವ್ರಿಗೇನು ಗೊತ್ತಾ, ಕೊಡೋರಿಗೆಲ್ಲ ಕೊಟ್ಬಿಟ್ರೆ ನಂಗೇನು ಉಳಿಯುತ್ತೆ ಅಂತೇಳಿ ಕೊಡೋರ್ಗೆ ಯಾರಿಗೂ ಕೊಡೋದೇ ಇಲ್ಲ ಅಲ್ವಾ? ಅದು ಮಾಡಬಾರ್ದು. ನಿಜ ಹೇಳ್ತೇನೆ, ಕ್ಯಾಶಿಯರ್ ಬ್ಯಾಂಕಿಂದ ಈಚೆಗೆ ಬರುವಾಗ ಅಪ್ಪ ಅಂತಾನೆ. ಯಾಕಂದ್ರೆ ಕೊಡೋರಿಗೆಲ್ಲ ಕೊಡದೆ ಎಲ್ಲೂ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಅವನು ಭಾರಿ ಬದುಕದ. 10 ರೂಪಾಯಿ ವ್ಯತ್ಯಾಸ ಬಂದರೂ ಕುತ್ತಿಗೆಗೆ ಬರುತ್ತದು. ಹಾಗಾದ್ರೆ ದೇವ್ರ ದುಡ್ಡಿದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಪುಂಜೀತ ಮಾಗೃತ ಕತ್ಯತ್ವಿದ್ದನಂ. ನಾವ್ಯಾರು ಬರುವಾಗ ಯಾರಾದರೂ, ಇವತ್ತು ನಾವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಅಂತ ಭಾರಿ ಅಂತೀವಿ. ಬರುವಾಗ ಏನು ತಂದ್ವಿ? ಇಲ್ಲ. ಹೋಗುವಾಗ ಏನು ತೊಗೊಂಡು ಹೋಗ್ತೀವಿ? ಇಲ್ಲ. ಇರುವಾಗ ಮಾತ್ರ ಎಲ್ಲ ನಂದು ಅಂತೀವಿ. ಇದು ಬೇಡ ಅಂತಾರೆ. ದಾನ ದಾತವ್ಯಂ, ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಯಾವಾಗಲೂ ದಾನ ಮಾಡುವಾಗ ದೇವರು ಕೊಟ್ಟಿದ್ದಾನೆ, ಕೊಡ್ತೇನಪ್ಪ, ಅವನು ಕೊಡದೇ ಇದ್ರೆ ನಾ ಎಲ್ಲಿ ಕೊಡಿ ಹಿಂಗೆ ಅನ್ಕೋಬೇಕಂತ. ನಾನು ಕೊಡಲಿಕ್ಕೆ ನಂಗೆ ಕೊಟ್ಟಿದ್ದಕ್ಕಲ್ವ ಕೊಡ್ತೇನೆ. ಶಿವ ಕೊಡ್ಲಾರದ್ದು ಸಿದ್ದಪ್ಪ ಏನು ಕೊಟ್ಟಾನ್ರಿ? ಹಾಗಾದ್ರೆ ನೀವು ಕೊಡ್ತೀರಿ ಅಂದರೆ ನಿಮಗೆ ಯಾರು ಕೊಟ್ಟಿದ್ದಾನೆ? ಶಿವ. ವೇದ ಶಿವ ಶಿವೋ ವೇದೋ. ಶಿವ ಅಂದರೆ ಮಂಗಳ ಅಂತ. ಮಂಗಳಕರನಾದ ಭಗವಂತ ಕೊಟ್ಟಿದ್ದಾನೆ. ಅವು ಕೊಟ್ಟಿದ್ದೇ ಕೊಡ್ಲಿಕ್ಕಾಗಿ ಕೊಟ್ಟಿದ್ದಾನೆ ಅಂತ ತಿಳಿದು ಕೊಡ್ಬೇಕಂತ. ಕೆಲವ್ರು ಕೊಡ್ತಾ ಈ ಭಾವನೆ ಇಲ್ಲ. ಅವ್ರು ಏನಂದರೆ, ಅಯ್ಯೋ ನಮ್ಮ ತಾತ ಏನು ಮಾಡ್ತಿರ್ಲಿಲ್ಲ ಸರ್, ನಮ್ಮ ಅಪ್ಪನೂ ಏನು ಮಾಡ್ತಿರ್ಲಿಲ್ಲ, ನಾನೇ ಎಲ್ಲ ಸ್ವಲ್ಪ ಹೋಮ ಹವನ ಪೂಜೆ ದಾನ ಎಲ್ಲ ನಾನೇ, ಮನೇಲಿ ಯಾರಿಲ್ಲ, ಹಿಂಗೆ ಅಂದ್ಕೊಂಡ ಸತ್ತ ಅಂತ ಅರ್ಥ. ನಮ್ಮ ಅಪ್ಪನಿಗಿಲ್ಲ, ಅವನು ಮಾಡಲಿಲ್ಲ, ದೇವರೇನೋ ನಮಗೆ ಕೊಟ್ಟಿದ್ದಾನೆ. ನಾನು ದಾತವ್ಯಂ, ಇದು ಕೊಡಬೇಕಾದ್ದು ಅಂತ ತಿಳಿದು ಕೊಡ್ಬೇಕಂತ್ರಿ. ಕೆಲವರು ಕೊಡೋದು ಕೊಟ್ಬಿಡ್ತಾರೆ, ಕೊಟ್ಟು ಕೈ ಹಿಚ್ಕೋತಿರ್ತಾರೆ, ಕೊಟ್ಬಿಟ್ಟೆ. ಆಮೇಲೆ ಕೊಟ್ಟಿದ್ದನ್ನು 100 ಸತಿ ಹೇಳ್ತಿರ್ತಾರೆ, ನಾನೇ ಕೊಟ್ಟಿದ್ದು ಎಲ್ಲ ಮಾಡಬಾರ್ದು. ಇದು ಸಾತ್ವಿಕ ದಾನದಲ್ಲಿ ಕನ್ಸಿಡರ್ ಆಗಲ್ಲ. ನೀವು ಕೊಟ್ಟಿದ್ದನ್ನು ನೆನಪು ಮಾಡ್ಕೊಂಡ್ಬಿಟ್ರೆ ಹೋಯ್ತಂತೆ. ನಾನು ಕೊಟ್ಟೆ ಅಂತ ನೆನಪು ಮಾಡಿಕೊಂಡ್ರೆ ಫಲ ಹೋಗ್ಬಿಡುತ್ತಂತೆ. ಮತ್ತು ಯಾರಿಗಾದರೂ ದಾನ ಮಾಡಬೇಕಾದ್ರೆ ಅವರು ನಿಮ್ಮ ಪರಿಚಯ ಆಗಿರಬೇಕು ಅಂತಿಲ್ಲ. ಅವ್ರ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಅಯ್ಯೋ ಅವರಪ್ಪ ಹೋದಾಗ ಛತ್ರಿ ದಾನ ಮಾಡಿದ್ರು, ನಾವು ನಮ್ಮಪ್ಪ ಹೋದಾಗ ಕೊಡೋಣ ಬಿಡಿ, ಅಪ್ಪ ಬದುಕೇ ಇರ್ತಾನೆ, ಈ ಛತ್ರಿ ಕೊಡೋಕೆ ಅಪ್ಪ ಹೋಗೋವರೆಗೂ ಕಾಯ್ಬೇಕೆ? ಇದೆಲ್ಲ ದುರ್ಬುದ್ಧಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ದಾನ. ಅವ್ರು ನಮ್ಗೇನು ಕೊಟ್ಟಿದ್ರೋ ನಾವ್ಯಾಕೆ ಅವ್ರಿಗೆ ಕೊಡಬೇಕು? ಅವರಪ್ಪ ಸತ್ತಾಗ ನಮ್ಮನ್ನು ಕರೆದಿದ್ರಾ? ನಮ್ಮಪ್ಪ ಸತ್ತಾಗ ನಾವು ಕರೆಯೋದು. ಹೀಗಂದ್ರೆ ಏನು ಮಾಡ್ಬೇಕ್ರಿ? ಇದೆಲ್ಲ ದಾನ ಮಾಡೋ ಊಟ. ನೀವು ಯಾರು ನಿಮ್ಮ ಕಡೆಯಿಂದ ದಾನ ತಗೊಳ್ತಾನಲ್ಲ ಅವನ ಕಡೆಯಿಂದ ನಿಮ್ಗೆ 1 ಪೈಸದ ಉಪಯೋಗ ಇರಬಾರ್ದು. ಅನುಪಕಾರಿಣಿ. ಆಮೇಲೆ ಅವನಿಗೆ ಅದು ಅವಶ್ಯಕತೆ ಇರಬೇಕು ನೀವು ಕೊಡುವಂಥದ್ದು. ನೀವು ನೋಡಿ, ಯಾರಿಗೋ 1 ಡಜನ್ ಬಾಳೆಹಣ್ಣು ಕೊಡ್ತೀರಿ, ಮನೇಲಿ ಯಾರಿಲ್ಲ, ಗಂಡ ಹೆಂಡತಿ ಇಬ್ಬರೇ, ಇವನು ತಿನ್ನಲ್ಲ ಅವನು ತಿನ್ನಲ್ಲ, ಬೇರೆಯವರು ಕೊಡೋಕ್ಕೆ ಮನಸ್ಸಿಲ್ಲ, ಅದು ತೊಗೊಂಡೋಗಿ ಮನೇಲಿಟ್ಟು ಹಾಗೆ ಕೊಳತು ಹಸು ಗಿಡಕ್ಕೆ ಹೋದರೆ ಹಿಂದಿಂದ ಇಡಕ್ಕೆ ಹೋದ್ರೆ ಒದಿಯತ್ತೆ, ಮುಂದೋದ್ರೆ ಗುಮ್ಮತ್ತೆ. ಅಂಥವ್ರು ಕೊಡಬಾರ್ದು. ಮನೇಲಿ ಮಕ್ಕಳಿರಬೇಕು, ಅಥವಾ ಕೊಡೋ ಬುದ್ಧಿ ಇರೋರು ಕೊಡಬೇಕು. ಅವರು ಇನ್ನೊಬ್ರಿಗಾರು ಕೊಡ್ತಾರೆ, ಅನ್ಯಾಯ ಮಾಡಬಾರ್ದಲ್ಲ. ಹಾಗಾದರೆ ಉಪಕಾರ ಮಾಡುವವರಿಗೆ ಕೊಡಬೇಕು. ಮತ್ತು ದೇಶ ಕಾಲ ಪಾತ್ರ ನೋಡಿ ನೀವು ದಾನ ಮಾಡಿದ್ರೆ ಅದಕ್ಕೆ ಉತ್ತಮವಾದ ಫಲ ಇದೆ.
ಬೇಸಿಗೆ ಕಾಲ, ಭಾರೀ ಬೇಸಿಗೆ, ಬಿಸಿಲು ಬಿಸಿಲು ಬಿಸಿಲು. ಆಚಾರ್ಗೆ ಒಂದು ರಗ್ ಕೊಟ್ಟು, ಆಚಾರ್ಯ ನೀವು ಹೊದ್ಕೋಬೇಕು, ಅವ್ನು ಮೊದಲೇ ಸೆಕೆ ಸಾಯ್ತಿರ್ತಾರೆ, ಕೊಡಬಾರ್ದು, ಅವಾಗ ಕೊಡಬಾರ್ದು. ಚಳಿಗಾಲ, ಭಾರೀ ಚಳಿ ಅಂತ ಪಾದ ತೊಳಿಬೇಕು ಆಚಾರ್ಯ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇರೋ ನೀರು ತಂದು ಕಾಲ್ಗೂ ಇಟ್ಬಿಡೋದು, ನಾವು ಶಟ್ಕೊಂಡು ಹೋಗ್ಬೇಕು ಆಚಾರ್ಯ. ಎಲ್ಲ ಮಾಡಬಾರ್ದು. ಅದರಿಂದ ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ನೋಡಿ, ಆಚಾರ್ಯರು ಅವತಾರ ಮಾಡಿದ ಕಾಲ ಪುಟ್ಟ ಮಗುವಾಗಿ ಮಧ್ಯಗೇಹರ ಮನೆಯಲ್ಲಿ ಅವತರಿಸಿ ಬಂದಾಗ ಪೂರ್ವಾಲಯದ ಬ್ರಾಹ್ಮಣ ಮೂಡಿಲ್ಲಾಯರು ಅಂತ ತನ್ನ ಮನೆಯಲ್ಲಿದ್ದ ಒಂದು ಗೋದಾನವನ್ನು ಮಾಡಿದರೆ ಅವ್ರಿಗೇನು ಫಲ ಸಿಕ್ತು ಅಂದರೆ, ಆ ದಾನ ಮಾಡಿದವರು ಮಗನ ಮನೆಯಲ್ಲಿ ಮತ್ತೆ ಮಗನಾಗಿ ಬಂದು ಈ ಮಧ್ವಾಚಾರ್ಯರಿಂದ ಶಾಸ್ತ್ರ ಪಾಠವನ್ನು ಕೇಳಿ ಉದ್ಧಾರ ಆಗೋಗ್ಬಿಟ್ರು. ಯಾಕಂದರೆ ದಾನಕ್ಕೆ ಕಡೆಯ ಫಲ ಏನಂದರೆ ಮೋಕ್ಷ. ಮೋಕ್ಷಕ್ಕೆ ಕಾರಣ ಜ್ಞಾನ. ದಾನದಿಂದ ಬರೋದು ಜ್ಞಾನ. ಉತ್ತಮರಿಗೆ ದಾನ ಮಾಡಿದರೆ ಉತ್ತಮವಾದ ಜ್ಞಾನ ದೇವರು ಖಂಡಿತ ಕೊಡ್ತಾನೆ. ಯಾವಾಗಲೂ ಕೊಡುವಾಗ ಉತ್ತಮವಾದ, ನಾವು ತಿನ್ನೋ ಬಳಸೋ ವಸ್ತುಗಿಂತ ಉತ್ತಮವಾದ ಕೊಡಬೇಕು. ಇಲ್ಲ ನಿಮ್ಗೆ ಕೊಡಲೇಬೇಡಿ, ಯಾರು ನಿಮಗೆ ಕೇಳಿದ್ರು. ಕೆಲವರಂತೂ ಕೊಟ್ಟಿರ್ತಾರೆ ರೀ, ನಿಮಗೆಲ್ಲ ಅನುಭವ, ನಮ್ಮ ಬರೀ ಇಸ್ಕೊಂಡೇ ಅನುಭವ, ಹಾಗಾಗಿ ನಮಗೆ ಗೊತ್ತು. ಕೆಲವರು ಕೊಡುವಾಗ ಬಾಳೆಹಣ್ಣು, ಗೆಜ್ಜೆ ವಸ್ತ್ರ, ಪಾಪ ಯಾರೋ ನೆನೆ ಕೊಟ್ಟಿದ್ರು, ಅವ್ರದ್ದಲ್ಲ. ಕೆಲವರು ಯಾವಾಗಲೂ ಒಂದೆಲ್ಲೋ ಪುಣ್ಯಾವಾಚನೆಗೆ ಹೋಗಿರ್ತೀವಿ, ಅಲ್ಲಿ ಮಾಡಿಸುವ ಗಣಪತಿ ಪೂಜೆ ಅಂತ ಬೆಲ್ಲ ಇಟ್ಟು ಅದು ಗೆಜ್ಜೆ ವಸ್ತ್ರ ಹಾಕಿ, ಆ ಪಾದ್ಯಂ ಅಂದರೆ ಆ ಬೆಲ್ಲದ ಹಚ್ಚಿನ ಮೇಲೆ ಹಾಕಿರ್ತಾನೆ, ಹಸ್ತಿ ವರ್ಗ್ಯಂಸ ಎಲ್ಲ ಅದ್ರ ಮೇಲೆ ನೀರು ಇದು ಗೆಜ್ಜೆ ವಸ್ತ್ರ ಹಾಕಿ ಏನೇನೋ ಮಾಡಿರ್ತಾರೆ ಗಣಪತಿ ಪೂಜೆ. ಅದು ಆಚಾರ ಹೋಗುವಾಗ ತೊಗೊಂಡೋಗಿರಲ್ಲ, ಅದನ್ನು ಒಂದು ಕವರಲ್ಲಿ ಹಾಕಿ ಹೋಗಿದ್ದಿನ ಗಂಟು ಇಟ್ಬಿಟ್ಟಿರ್ತಾರೆ. ಇನ್ಯಾವತ್ತೋ ಒಂದು ತಿಂಗಳು ಸಿಕ್ಕದ ಆಚಾರ ನೀವು ಬಂದಿದ್ರಲ್ಲ, ಮನೇಲಿ ಬಿಟ್ಟು ಹೋಗಿದ್ರಿ ಅಂತ ಕೊಟ್ಬಿಟ್ಟಿರ್ತಾರೆ. ಅದನ್ನು ನಾವು ಮರೆತು ಮನೇಲಿ ಇಟ್ಟಿರ್ತೀವಿ. ಅದೆಲ್ಲ ಕೊಳತು, ಮನೆಯೆಲ್ಲ ವಾಸನೆ ಆಗಿ ಎಲ್ಲ ಕೊಡಬಾರ್ದು. ಉತ್ತಮವಾದದ್ದನ್ನು ಮಾತ್ರ ನಾವು ದೇವರಿಗೆ, ಬ್ರಾಹ್ಮಣರಿಗೆ, ಯಾರಿಗೆ ಕೊಡಬೇಕಾದರೂ ಕೊಡಬೇಕು. ಹಾಗೆ ಕೊಟ್ಟಾಗ ಅವರು ಆ ದಾನದ ಫಲವಾಗಿ ಉತ್ತಮವಾದ ಜ್ಞಾನವನ್ನು ಪಡೆದರು ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ಈ ಮಧ್ಯಗೇಹ ಭಟ್ಟರು ಮಗುವನ್ನು ಭಗವಂತ ಗಂಡು ಕೂಸು ಕೊಟ್ಟಿದ್ದಾನೆ ಅಂತ ಏನು ಮಾಡಿದ್ರು ನೋಡಿ. ತತ್ಪುತ್ರ ರತ್ನ ಮುಪಗೃಹ್ಯ ಕದಾಚಿದಾಪ್ತಃ ಸಸ್ವಾಮಿನೇ ಬುಧಬುಪಾಯನ ಮಾರ್ಪಯತ್ಸಹ. ಪುಟ್ಟ ವಾಸುದೇವನನ್ನು ಎತ್ಕೊಂಡು ಹೋಗಿ ಅನಂತೇಶ್ವರ ದೇವರ ಮುಂದೆ ಉಪಾಯನ ಮಾರ್ಪಯತ್ಸಹ, ದೇವರಿಗೆ ಅರ್ಪಣೆ ಮಾಡಿಬಿಟ್ರಂತ. ಭಗವಂತ, ನೀ ಕೊಟ್ಟದ್ದು ನಿನಗೆ ಕೊಡ್ತೇನೆ, ನೀನೇ ಇದರ ರಕ್ಷಕ. ನಾವು ಅಷ್ಟೇ, ನಮ್ಮ ಮಕ್ಕಳನ್ನು ನಾವೇನು ನೋಡ್ಕೊಳ್ಳೋದ್ರಿ, ಕೊಟ್ಟವನು ನೋಡ್ಕೊಳ್ತಾನ್ರಿ, ಅವನಿಗೆ ಒಪ್ಸ್ರಿ. ನಾವೇ ಪಡೆದು ಬಿಟ್ಟಿದ್ದೀವಿ, ನಾವೇ ನೋಡ್ಕೋಬೇಕು, ಭಾರಿ ಪ್ರಾಬ್ಲಮ್, ಟೆನ್ಷನ್ ಜಾಸ್ತಿ, BP ಜಾಸ್ತಿ. ದೇವರೇ ನಿಂದು, ನಂದೇನದೋ ನಿಂದೇ ಇದೆಲ್ಲ, ನೀನಿತ್ತ ಸೌಭಾಗ್ಯ, ನೀ ಕೊಟ್ಟದ್ದು ನಿನಗೆ ಕೊಡ್ತೇನೆ. ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಎಷ್ಟು ಜನ ಮದುವೆ ಆಗಿದ್ದಾರೆ ನಿಮ್ಮ ಕಣ್ಣು ಮುಂದೆ ನೋಡಿದ್ದೀರಿ, ಮಕ್ಕಳೇ ಆಗಲ್ಲ. ನಿಮಗಾಗಿದೆಯಾ? ಹಾಗಾದ್ರೆ ಯಾರು ಕೊಟ್ಟಿದ್ದು? ದೇವರು. ಅವನಿಗೆ ಕೊಡಿ. ಕೃಷ್ಣ ನೀನು ಪ್ರೀತನಾಗು, ನೀ ಕೊಟ್ಟದ್ದು ನಿಂಗೆ ಅರ್ಪಣೆ. ಉಪಾಯನ ಉಪಾಯನ ದಾನ ಅಂತ ಕೊಡ್ತಾರಲ್ಲ, ಆ ಮಗುವನ್ನೇ ದೇವ್ರಿಗೆ ಕೊಟ್ಬಿಟ್ರೆ ಕೊಡ್ಬೇಕಂತ ದೇವ್ರಿಗೆ ಅರ್ಪಣೆ ಮಾಡೋದು. ಹೀಗಿರುವಾಗ ಒಮ್ಮೆ ಈ ಮಗುವನ್ನು ಕರ್ಕೊಂಡು ಯಾವುದೋ ಒಂದು ಊರಿಗೆ ಹೋಗಿದ ಸಂದರ್ಭದಲ್ಲಿ ಆ ಮನೆಗೆ ವಾಪಸ್ ಬರುವಾಗ ಮಧ್ಯರಾತ್ರಿ ಆಗಿಬಿಟ್ಟಿದೆ. ಕಾಡು ದಾರಿಯಲ್ಲಿ ಹಳ್ಳಿ ವಾಪಸ್ ಬರಬೇಕು. ಆ ಕಾಡು ದಾರಿಯಲ್ಲಿ ಗುಂಪು ಜನ ಬರ್ತಾ ಇದ್ದಾರೆ, ಅದರಲ್ಲಿ ಈ ದಂಪತಿಗಳು ಮಗುನೂ ಎತ್ಕೊಂಡಿದ್ದಾರೆ. ಅದು ಪಿಶಾಚಿಗಳು ಓಡಾಡುವಂತಹ ಸಂದರ್ಭ. ಒಂದು ಪಿಶಾಚಿ ಒಬ್ಬನ ಮೇಲೆ ಆವಿಷ್ಟವಾಗಿ ಮಾತಾಡ್ತಾ ಇದೆ. ನಾವು ವಿಹಾರ ಮಾಡುವ ಸಮಯದಲ್ಲಿ ಓಡಾಡುವ ನಿಮ್ಮನ್ನ ಎಲ್ಲರನ್ನೂ ಇವತ್ತು ನಾನು ರಕ್ತಕಾರಿ ಸಾಯುವ ಹಾಗೆ ಮಾಡ್ತಿದ್ದೆ, ಆದರೆ ನನ್ನ ಆಟ ಏನು ನಡೆಯಲ್ಲ. ಯಾಕಂದರೆ ನೀವು ಕೈಯಲ್ಲಿ ಎತ್ಕೊಂಡಿದ್ದೀರಲ್ಲ, ಮಗುವಿನ ಜೊತೆ ಬರ್ತಾ ಇದ್ದೀರಿ, ನೀವೆಲ್ಲ ಬದುಕು ಹೋಗ್ಬಿಟ್ರಿ. ಇವರೆಲ್ಲ ಏನು ಅಂದ್ಕೊಂಡ್ರು, ನಮ್ಮ ಪುಣ್ಯ ಮಗುಗೇನಾಗಲಿಲ್ಲ, ನಮ್ಮ ಪುಣ್ಯ ಮಗುಗೇನಾಗಲಿಲ್ಲ ಅಂದ್ರೆ ಆ ಪಿಶಾಚಿ ಹೇಳ್ತು, ನಿಮ್ಮ ಹಣೆ ಬರ ನಿಮ್ಮ ಪುಣ್ಯದಿಂದಲ್ಲ, ಮಗುವಿನ ಪುಣ್ಯ ನಿಮಗೇನಾಗಲಿಲ್ಲ.
ಅಲ್ಲ ಮಗು ಯಾವುದು? ಲೋಕೇಶ್ವರ ಸಬತ ಬಾಲ ತಮಕ್ಕಿಲೇತಿ. ನಿಮ್ಮ ಕೈಲಿರೋ ಮಗು ಇದು ಸಾಮಾನ್ಯ ಅಲ್ಲ, ಲೋಕೇಶ್ವರ, ಜಗತ್ತನ್ನೇ ರಕ್ಷಣೆ ಮಾಡುವ ವಾಯುದೇವರು ಮಗುವಾಗಿ ಬಂದಿದ್ದಾರೆ. ನಿಮ್ಗೆ ಆಶ್ಚರ್ಯ ಏನು ಗೊತ್ತಾ? ಈ ಪುಟ್ಟ ಮಗುವನ್ನು ಮೊಟ್ಟ ಮೊದಲ ಬಾರಿಗೆ ವಾಯುದೇವರು ಅಂತ ಐಡೆಂಟಿಫೈ ಮಾಡಿದ್ದು ಮನುಷ್ಯರಲ್ಲ, ಪಿಶಾಚಿ. ಪಿಶಾಚಿಗೆ ಗೊತ್ತಾಗತ್ರಿ, ನಮಗೆ ಗೊತ್ತಾಗಲ್ಲ. ಹೀಗಿರುವಾಗ ಒಂದು ಸತಿ ಆ ತಾಯಿ, ಇದೆಲ್ಲ ವಾಸುದೇವ ಪುಟ್ಟ ಬಾಲಕನಾಗಿ ಇದ್ದಾಗ ನಡೆದ ಲೀಲೆಗಳು, ಅದರೊಳಗೆ ಅನೇಕ ಅರ್ಥಗಳು. ಒಮ್ಮೆ ಆ ತಾಯಿ ಎಲ್ಲೋ ಹೋಗಬೇಕಿತ್ತು. ಆ ಹೋಗುವಾಗ ಆ ಮಗುವನ್ನು ಬಿಟ್ಟು ಹೋಗಬೇಕು. ಆ ಮಗುವಿಗೆ ಒಬ್ಬ ಅಕ್ಕ ಇದ್ಲು. ಅಕ್ಕನಿಗೆ ಹೇಳಿ ಹೋಗ್ತಾ, ಮಗುಂಚೂರು ನೋಡ್ಕೋ, ಇಲ್ಲೇ ಹೋಗಿ ಬರ್ತೀನಿ ಅಂತ ತಾಯಿ ಹೊರಗೆ ಹೋದ್ಲು. ಆ ಮಗು ಅದು ನಾಟಕದ ಮಗುನೇ. ಅಮ್ಮ ಹೋಗೋವರೆಗೂ ಸುಮ್ಮನಿತ್ರಿ. ಅಮ್ಮ ಹೋಗೋವರೆಗೂ ಆನಂದ ತೀರ್ಥ ಅದು. ಅಮ್ಮ ಹೋದ್ಮೇಲೆ ಅಳೋ ತೀರ್ಥ ಶುರು ಮಾಡ್ತು. ಕೂಗ್ತಾ ಇದೆ, ಗಿಟಾರ್ ಕಿರ್ಚ್ಕೊಳ್ತು. ಕಡೆಗೆ ಅದು ಆ ಅಕ್ಕನೂ ಕೂಡ 1 ವರ್ಷ 2 ವರ್ಷ ದೊಡ್ಡದು. ಅದು ಮುಗ್ಧಾಕ್ಷರೇಣ, ಅದು ಮುಗ್ಧವಾದ ಮಾತುಗಳಿಂದ ತಮ್ಮನನ್ನ ಮಾತಾ ತಾತ ಸುಮುಖೇತಿ ಪುನಃ ಪ್ರರೋಧಿ, ಅಳ್ಬೇಡಪ್ಪ ಅಮ್ಮ ಬಂದ್ಬಿಡುತ್ತೆ. ಇವಳು ಇನ್ನೇನು ಮಾಡ್ತಾಳೆ, ಬೇಕಂತಾನೆ ಒಂದು ಸೌಂಡ್ ಜಾಸ್ತಿ ಮಾಡು, ಭಾರೀ ಸೌಂಡ್. ಆ ಕಮ್ಮಿ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅಲ್ಲಿ ದನಕ್ಕೆ ತಿನ್ನಿಸ್ಲಿಕ್ಕೆ ಅಂತ ದೊಡ್ಡ ಬುಟ್ಟಿ ತುಂಬ ನೆಂದ ಹುರುಳಿ ನೆನೆ ಹಾಕಿದ್ರು, ದನಕ್ಕಿಡೋಣ ಅಂತ. ಈ ಹೆಣ್ಣು ಮಗಳು ಕಷ್ಟಪಟ್ಟು ಹೋಗಿ ಆ ಬುಟ್ಟಿ ಎಳ್ಕೊಂಬಂದು ಈ ಮಗು ಮುಂದಿಟ್ಬಿಟ್ಲು. 1 ವರ್ಷದ ಮಗು ರೀ, ದೊಡ್ಡ ಬುಟ್ಟಿ ಹುರುಳಿ. ನೋಡ ಆನಂದ ಆಯ್ತು, ಹೆಸರೇ ಆನಂದ ತೀರ್ಥರು. ಪೂರಾ ಬುಟ್ಟಿ ಹುರುಳಿ ಖಾಲಿ ಮಾಡಕ್ಕೆ